ಗಂಟೆ ಹಿಂದೆ ಇಲ್ಲಿ ಬಸವೇಶ್ವರ ನಗರದಲ್ಲಿ ಒಂದು ಗ್ಯಾರೇಜ್ ಇದೆ. ಇಲ್ಲಿ ನೀವೆಲ್ಲ ನೋಡಬಹುದು. ಇಲ್ಲಿ ಗ್ಯಾರೇಜ್ ಅಲ್ಲಿ ಗ್ಯಾರೇಜ್ ಓನರ್ ಜಾರ್ಜ್ ಅಂತ ಹೇಳಿ ಮತ್ತೆ ಆತನ ಗ್ಯಾರೇಜ್ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಶಿವು ಅನ್ನೋರು ಇಬ್ರು ಸೇರ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಸೊ ಅವ್ರು ಹೇಳೋ ಪ್ರಕಾರ ಈಗ ಅವ್ರಿಗೆ ಮಾತಾಡ್ಸಿದೀವಿ. ಇಲ್ಲೇ ಹಾಸ್ಪಿಟಲ್ ಇದ್ದಾರೆ. ಸೊ ಸ್ಮಾಲ್ ಸಣ್ಣ ಪುಟ್ಟ ಇಂಜುರೀಸ್ ಆಗಿದೆ. ಅವ್ರು ಹೇಳೋ ಪ್ರಕಾರ ಅಲ್ಲಿ ಏನು ಕೆಲವು ವೆಲ್ಡಿಂಗ್ ಮೆಷಿನ್ ಕಾರ್ಬೈಡ್ ವೆಲ್ಡಿಂಗ್ ಮೆಷಿನ್ ಯೂಸ್ ಮಾಡ್ತಾ ಇದ್ರು. ಅದರಿಂದ ಸ್ವಲ್ಪ ಬೆಂಕಿ ಹತ್ಕೊಂಡು ಅಲ್ಲಿ ಥಿನ್ನರ್ ಇತ್ತಿದ್ರಂತೆ ಪಕ್ಕದಲ್ಲಿ. ಥಿನ್ನರ್ ಎಲ್ಲ ಬೆಂಕಿ ಹತ್ಕೊಂಡು ಆಮೇಲೆ ಈ ವೆಲ್ಡಿಂಗ್ ಮೆಷಿನ್ ಏನಿದೆ ಅದು ಸಡನ್ ಆಗಿ ಬ್ಲಾಸ್ಟ್ ಆಯ್ತು ಅಂತ ಹೇಳ್ತಾರೆ. ಸೊ ಸಡನ್ ಆಗಿ ಬ್ಲಾಸ್ಟ್ ಆಗಿದ್ದಕ್ಕೆ ಪಕ್ಕದಲ್ಲಿ ಇದೇನು ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ನಡೀತಾ ಇದೆ, ಅಲ್ಲಿ ಒಂದಿಬ್ರು ಕಾರ್ಪೆಂಟರ್ಗಳು ಕೆಲಸ ಮಾಡ್ತಾ ಇರೋರು ಅವ್ರಿಗೊಂದು ಸ್ವಲ್ಪ ಸಣ್ಣ ಪುಟ್ಟ ಇಂಜುರೀಸ್ ಆಗಿದೆ. ಮತ್ತೆ ರೋಡಲ್ಲಿ ನಡ್ಕೊಂಡು ಹೋಗ್ತಾರ ಒಬ್ಬನಿಗೆ ಒಂದು ಸಣ್ಣ ಪುಟ್ಟ ಇಂಜುರೀಸ್ ಆಗಿದೆ. ಸೊ ಇದು ಗ್ಯಾರೇಜ್ ಓನರ್ ಅವರ ಹೇಳೋ ಪ್ರಕಾರ ಇದು ಬೆಂಕಿ ಹತ್ಕೊಂಡು ಸಡನ್ ಆಗಿ ಬೆಂಕಿ ಹತ್ಕೊಂಡು ಥಿನ್ನರ್ಗೆ ಬೆಂಕಿ ಹತ್ಕೊಂಡು ಈ ತರ ಒಂದು ವೆಲ್ಡಿಂಗ್ ಮೆಷಿನ್ ಬ್ಲಾಸ್ಟ್ ಆಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಈಗ ನಮ್ದು ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ ಟೀಮು ಕೂಡ ಬರ್ತಾ ಇದೆ. ಅವರು ಕೂಡ ನೋಡಿ ಹೇಳ್ತಾರೆ. ಸದ್ಯಕ್ಕೆ ಇದು ಸರ್ ಇಲ್ಲಿ ಪ್ರಮುಖವಾಗಿ ಅಕ್ಕಪಕ್ಕದ ಕಟ್ಟಡ ಕೂಡ ಹಾನಿಯಾಗಿದೆ. ಸೊ ಇದ್ರ ಬಗ್ಗೆ ಏನಾದ್ರು ಅಕ್ಕಪಕ್ಕದ ಸ್ಥಳೀಯರು ಏನ್ ಹೇಳ್ತಾರೆ? ಅಲ್ಲ, ಸ್ಥಳೀಯರು ಹೇಳೋದು ಆಮೇಲೆ ನೋಡೋಣ. ಈಗ ಇಮಿಡಿಯೇಟ್ ಆಗಿ ನಮ್ಗೆ ಗೊತ್ತಾಗಿರೋದೇನಂದ್ರೆ ಇದು ಯಾಕಂದ್ರೆ ಓನರು ಇದ್ದಾರೆ ಒಳಗಡೆ, ಗ್ಯಾರೇಜ್ ಓನರು ಇದ್ದಾರೆ ಮತ್ತೆ ವರ್ಕರು ಇದ್ದಾರೆ. ಅವರೇ ಹೇಳೋ ಪ್ರಕಾರ ಇಟ್ ಈಸ್ ಅದು ವೆಲ್ಡಿಂಗ್ ಮೆಷಿನ್ ಬ್ಲಾಸ್ಟ್ ಆಗಿ ಇದು ಈ ತರ ಆಗಿರೋದು. ಬೆಂಕಿ ಹತ್ಕೊಂಡು ಪಕ್ಕದ ಬಿಲ್ಡಿಂಗು ಸ್ವಲ್ಪ ಬೆಂಕಿ ಹತ್ಕೊಂಡೆಲ್ಲ ಸ್ವಲ್ಪ ಅಲ್ಲಿ ಒಳಗಡೆ. ಈಗ ನೋಡಿ ಎದುರುಗಡೆ ಪಕ್ಕದ ಮನೆಗೆ ಸ್ವಲ್ಪ ಬೆಂಕಿ ಹತ್ಕೊಂಡಿದೆ. ಆಮೇಲೆ ಎದುರುಗಡೆ ಮನೆ ಸ್ವಲ್ಪ ಗ್ಲಾಸ್ ಗಳೆಲ್ಲ ಒಡೆದೋಗಿದೆ. ಸಿಲಿಂಡರ್ ಬ್ಲಾಸ್ಟ್ ಆಗಿರೋದು ಬರೀ ಗ್ಯಾರೇಜ್ ಅಲ್ಲಿ ಇಲ್ಲ ಗ್ಯಾರೇಜ್ ಅಲ್ಲಿ ಇರೋದು ಮತ್ತೆ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ. ಅಂದ್ರೆ ಏನದು ವೆಲ್ಡಿಂಗ್ ಮೆಷಿನ್ ಯೂಸ್ ಮಾಡ್ತಾರೆ ಅದು ಬ್ಲಾಸ್ಟ್ ಆಗಿದೆ. ಇಲ್ಲ, ಅದು ಸಡನ್ ಬೆಂಕಿ ಹತ್ಕೊಂಡಾಗ ಏನ್ ಮಾಡಿದ್ರೆ ಆರ್ಸಕ್ ಟ್ರೈ ಮಾಡಿದ್ದಾರೆ. ಅಷ್ಟೊತ್ತಿಗೆ ಇಮಿಡಿಯೇಟ್ ಆಗಿ ಅದು ವೆಲ್ಡಿಂಗ್ ಮೆಷಿನ್ ಕಾರ್ಬೈಡ್ ಮೆಷಿನ್ ಅಲ್ವಾ, ಅದು ಕಾರ್ಬೈಡ್ ಮೆಷಿನ್ ಗೆ ಬೆಂಕಿ ಹತ್ಕೊಂಡು ಅದು ಬ್ಲಾಸ್ಟ್ ಆಗಿದೆ. ಸೊ ಬ್ಲಾಸ್ಟ್ ಸ್ವಲ್ಪ ಮಟ್ಟ ಸ್ವಲ್ಪ ಜಾಸ್ತಿ ಇತ್ತು. ಹಾಗಾಗಿ ಯಾರಿಗೂ ಏನು ಇಂಜುರಿ ಆಗಿಲ್ಲ, ಅಂದ್ರೆ ಸೀರಿಯಸ್ ಇಂಜುರೀಸ್ ಯಾರಿಗೂ ಆಗಿಲ್ಲ. ಗ್ಯಾರೇಜ್ ಒಳಗಡೆ ಇದ್ದವ್ರಿಗೆ ಇಬ್ಬರಿಗೆ ಸ್ವಲ್ಪ ಇಂಜುರೀಸ್ ಆಗಿದೆ. ಅದು ಸಿಂಪಲ್ ಇಂಜುರೀಸ್ ಆಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.